ಇವತ್ತಿನ ನಮ್ಮ ವಿಡಿಯೋದ ರೆಸಿಪಿ ತೊಂಡೆಕಾಯಿ ಪಲ್ಯ. ಈಗ ತೊಂಡೆಕಾಯಿ ಪಲ್ಯವನ್ನು ನಾವು ಮೆಣಸಿನ ಪುಡಿ ಹಾಕಿ ಹಾಕ್ಬೋದು, ಹಾಗೆ ಹಸಿಮೆಣಸಿನಕಾಯಿ ಕೂಡ ಹಾಕಿ ಹಾಕ್ಬೋದು. ಎರಡು ಕೂಡ ಚೆನ್ನಾಗಿರುತ್ತೆ. ನಾನು ಇವತ್ತು ಹಸಿಮೆಣಸು ಮತ್ತು ಈರುಳ್ಳಿ ಎಲ್ಲ ಹಾಕಿ ಮಾಡಿರೋದು. ಮತ್ತು ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದೆ. ಇದನ್ನು ರೌಂಡಾಗಿ ಕಟ್ ಮಾಡಿ ಮಾಡ್ಬೋದು, ಉದ್ದಕ್ಕೆ ಕಟ್ ಮಾಡಿ ಮಾಡ್ಬೋದು. ಬೇಗ ಆಗಲಿ ಅಂತ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದು. ಹಾಗೆ ಅದು ಬಹಳ ಚೆನ್ನಾಗಿ ಕೂಡ ಬಂದಿದೆ. ಇದು ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಒಳ್ಳೆ ಫ್ರೆಶ್ ತೊಂಡೆಕಾಯಿ ತಗೊಂಡು ಬಂದಿದ್ದೇನೆ. ಇದು ನೋಡಿ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಹಣ್ಣಾಗಿರೋ ತೊಂಡೆಕಾಯಿ ಪಲ್ಯಕ್ಕೆ ಸಾರಿಗೆಲ್ಲ ಹಾಕಬೇಡಿ. ಈಗ ಇದನ್ನು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲೊಂದು ಅರ್ಧ ಕಿಲೋ ಇದೆ. ಒಂದು 5-6 ಕಮ್ಮಿ ಇರೋ ಹಸಿಮೆಣಸಿನಕಾಯಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕರಿಬೇವು, ಇಷ್ಟನ್ನು ತಗೊಂಡಿದ್ದೇನೆ. ಆಮೇಲೆ ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1.5 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಪಲ್ಯಕ್ಕೆ ಒಂಚೂರು ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಂತ 2-3 ಸ್ಪೂನ್ ಅಲ್ಲ, 1.5 ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಮಾಮೂಲಿ ಏನು ಹಾಕಬೇಕು ಅದನ್ನು ಹಾಕಿ, ಕರಿಬೇವು ಹಾಕಿ, ಆಮೇಲೆ ಈಗ ನಾನು ಕಟ್ ಮಾಡಿದ್ದೇನಲ್ಲ ಈರುಳ್ಳಿ, ಹಸಿಮೆಣಸಿನಕಾಯಿ, ತೊಂಡೆಕಾಯಿ ಎಲ್ಲ ಹಾಕಿ 1-2-3 ನಿಮಿಷ ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡಿ ನೆಕ್ಸ್ಟ್ ಮತ್ತೆ ನಾವು ಇದೆಲ್ಲ ಸರಿಯಾಗಿ ಫ್ರೈ ಆದ ನಂತರದಲ್ಲಿ ತೊಂಡೆಕಾಯಿ ಹಾಕಿದ ಮೇಲೆ ಮತ್ತೆ ಉಪ್ಪನ್ನು ಕೂಡ ಸೇರಿಸ್ಬೋದು. ಇದನ್ನು ಕುಕ್ಕರಲ್ಲಿ ಬೇಯಿಸಿ ಪಲ್ಯ ಮಾಡಬಾರ್ದು, ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗನೆ ಆಗುತ್ತೆ. ಹಾಗೆ ಇದು ಚೆನ್ನಾಗಿ ಫ್ರೈ ಆದಾಗ ಚೂರು ಅರಿಶಿನ ಪುಡಿ ಕೂಡ ಹಾಕಿದರೆ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಅಲ್ಲ, 1/4 ಸ್ಪೂನ್ ಅಷ್ಟೇ ಹಾಕಿದ್ರೆ ಸಾಕು, ಅರ್ಧನೂ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಹೀಗೆ 1-5 ನಿಮಿಷ ಫ್ರೈ ಮಾಡಿ ಮತ್ತೆ ಒಂಚೂರು ನೀರು ಹಾಕಿ, ಒಂದು ಮೀಡಿಯಮ್ ಗಾತ್ರ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕಿ, ಯಾಕೆಂದರೆ ಇದರಲ್ಲಿ ನೀರು ಬಿಡುವಂಥ ಅಂಶ ಇಲ್ಲ. ಈಗ ನೋಡಿ, ಆಲ್ಮೋಸ್ಟ್ ನಮ್ಮ ಒಂದು ತೊಂಡೆಕಾಯಿದು ಬಣ್ಣ ಕೂಡ ಚೇಂಜ್ ಆಗಿದೆ ಅಲ್ವ. ಈಗ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸಿ ಚೆನ್ನಾಗಿ ಬೇಯಬೇಕು. ತೊಂಡೆಕಾಯಿ ಸ್ವಲ್ಪ ಸಮಯ ತೆಗೀತಲ್ವ, ಅದಕ್ಕೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ನಮಗೆ ಬೇಗನೆ ಬೆಳಗಿನ ಒಂದು ಅರ್ಜೆಂಟಲ್ಲಿ ಪಲ್ಯ ಆಗುತ್ತೆ. ಕೊನೆಗೆ 1-2-3 ಬೆಳ್ಳುಳ್ಳಿ ಹೆಸರು ಗುದ್ದಿ ಹಾಕಿ, ನಂತರದಲ್ಲಿ ನಾವು ಅದಕ್ಕೆ ತೆಂಗಿನ ತುರಿ ಕೂಡ ಹಾಕಿ ಅದನ್ನೊಂದು ನೀರು ಬತ್ತುವ ತನಕ ಹಾಗೆ ಬಿಡಬೇಕು, ಪೂರ್ತಿ ಸಿಮ್ಮಲ್ಲಿಟ್ಟು. ಯಾಕಂದರೆ ಪಲ್ಯ ಗರಿ ಬೇಕಲ್ವ. ಇದನ್ನು ಹಾಗೆ ಒಣಮೆಣಸಿನ ಪುಡಿ ಹಾಕಿ ಕೂಡ ಮಾಡ್ಬೋದು. ಹೀಗೆ ನಮ್ಮ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಟಾಟಾ ಬಾಬಾ.